ಜಿಲ್ಲೆ ಮತ್ತು ತಾಲೂಕುಗಳು ಎಲ್ಲ ಮತದಾರರು ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ನಿಮ್ಮ ಮತದಾನದ ಹಕ್ಕಿಗಾಗಿ ಎಸ್ಐಆರ್ನಲ್ಲಿ ಭಾಗಿಯಾಗಲೇಬೇಕು ಎಂದು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಡಾಕ್ಟರ್ ನವೀನ್ ಭಟ್ ಅವರು ಮನವಿಯನ್ನ ಮಾಡಿದ್ದಾರೆ. ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕಾ ಸ್ವೀಪ್ ಸಮಿತಿ ಸಹಯೋಗದಲ್ಲಿ ನಗರದ ಬಸ್ ನಿಲ್ದಾಣದಿಂದ ಆಯೋಜಿಸಿದ್ದ ವಿಶೇಷ ಸಮಗ್ರ ಪರಿಷ್ಕರಣಾ ಮತದಾರರ ಪಟ್ಟಿ ಜಾಗೃತಿ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಪಾರಿವಾಳ ಹಾರಿಸಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆಯನ್ನ ನೀಡಿದರು. ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳ ಗ್ರಾಮಗಳ ಎಸ್ಐಆರ್ ಕುರಿತು ಮನೆ ಮನೆ ಭೇಟಿ, ಸ್ವಚ್ಛತಾ ವಾಹನದ ಮೂಲಕ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಮತಗಟ್ಟೆ ಮಟ್ಟ ಅಧಿಕಾರಿಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಸಹಾಯಕರು, ಡಿಇಒಗಳು, ಕರ ವಸೂಲಿಕಾರರು ಹಾಗೂ ನೀರು ಗುಂಡಿಗಳನ್ನು ನಿಯೋಜನೆ ಮಾಡಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ರಸ್ತೆಯ ಸರ್ಕಲ್ ಬಳಿ ಜಾಥಾ ಮತ್ತು ಮಾನವ ಸರಪಳಿ ಮೂಲಕ ಜಾಗೃತಿ. ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಯವರು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ವಿಕಲಚೇತನರೊಡನೆ ನಗರದ ಬಸ್ ನಿಲ್ದಾಣದಿಂದ ಪ್ರವಾಸಿ ಮಂದಿರದವರೆಗೆ ನಡೆದ ಜಾಥಾದಲ್ಲಿ ಎಸ್ಐಆರ್ ಕುರಿತು ವಿವಿಧ ಘೋಷವಾಕ್ಯಗಳಿಂದ ಕೂಡಿದ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸಿ ಡೊಳ್ಳು ಕುಣಿತ ಸಾರ್ವಜನಿಕರನ್ನು ಆಕರ್ಷಿಸುವ ಮೂಲಕ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರಾದ ಪ್ರಭುಜೀರವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಡಾಕ್ಟರ್ ನವೀನ್ ಭಟ್ ರವರು, ಮಾನ್ಯ ಉಪ ಕಾರ್ಯದರ್ಶಿಯಾದ ಆತಿಕ್ ಪಾಷಾ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತ್ ಆರ್, ಮಾನ್ಯ ತಹಶೀಲ್ದಾರ್ ಗಗನ ಸಿಂಧು, ಪೌರಾಯುಕ್ತ ಅಮೃತ್ ಗೌಡ, ತಾಲೂಕಾ ಯೋಜನಾಧಿಕಾರಿ ಅನಿಲ್ ಕುಮಾರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಎನ್ಆರ್ಎನ್ಎಲ್ಎಂ ಸಿಬ್ಬಂದಿ, ತಾಲೂಕಾ ಪಂಚಾಯಿತಿ ಮತ್ತು ತಾಲೂಕಾ ಆಡಳಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಚ್ಚಹಳ್ಳಿ ಲೊಕೇಶನ್ ಕೇಸ್ ಟಿವಿ4 ಶಿಡ್ಲಘಟ್ಟ. ಸಮಗ್ರ ಜಿಲ್ಲಾಡಳಿತ, ತಾಲೂಕಾಡಳಿತ ಎಸ್ಐಆರ್ ಸಂಬಂಧ ಕೆಲಸ ಮಾಡುತ್ತಿರುವಂತಹ ನಮ್ಮ ಪಿಎಲ್ಒಗಳಾದಿ ಆಗಿರುವಂತಹ ಎಲ್ಲ ಅಧಿಕಾರಿ ಮಿತ್ರರೇ, ಅರ್ಹ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವುದು ಹಾಗೂ ಎಲ್ಲ ಅನರ್ಹರನ್ನು ಪಟ್ಟಿಯಿಂದ ಕೈಬಿಡುವಂತಹ ಒಂದು ಈ ಪ್ರಕ್ರಿಯೆಯಲ್ಲಿ ನಮ್ಮ ಜಿಲ್ಲೆ ಅಹರ್ನಿಶಿ ಕೆಲಸ ಮಾಡಿ ರಾಜ್ಯದಲ್ಲೇ ಪ್ರಪ್ರಥಮ ಪೊಸಿಷನಲ್ಲಿ ಇದ್ದು ಎಲ್ಲ ಮ್ಯಾಪಿಂಗ್ ಮತ್ತು ಡಿಜಿಟೈಸೇಷನ್ ಮಾಡ್ತಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಶುಭ್ರವಾದ ಅಂದರೆ ಕಂಪ್ಲೀಟ್ ಕ್ಲೀನ್ ಆಗಿರುವಂತಹ ಒಂದು ಮತದಾರ ಪಟ್ಟಿ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಪ್ರಕ್ರಿಯೆಯಲ್ಲಿ ಮುಂದಾಳತ್ವ ವಹಿಸಿ ಈ ಪ್ರಕ್ರಿಯೆಯಲ್ಲಿ ನಮ್ಮ ಜಿಲ್ಲೆ ಒಳ್ಳೆ ಫಲಿತಾಂಶ ನೀಡೋದ್ರಲ್ಲಿ ಕಾರ್ಯನಿರ್ವಹಿಸಿದ ಜಿಲ್ಲಾಧಿಕಾರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂದು ಈ ಸ್ವೀಪ್ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶಿಡ್ಲಘಟ್ಟ ತಾಲೂಕು ಆಡಳಿತ, ಇವರವರು, ಆಯುಕ್ತರು, ಅಬೀದ್ರವರು ಹಾಗೂ ಎಲ್ಲ ತಾಲೂಕು ಆಡಳಿತಕ್ಕೆ ಧನ್ಯವಾದಗಳು ಹೇಳ್ತಾ, ನಮ್ಮೆಲ್ಲ ತಂಡಗಳಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ತಮಗೆಲ್ಲ ಎಸ್ಐಆರ್ ಪ್ರಕ್ರಿಯೆ ಎಂದರೇನು, ಅದರಿಂದ ಮಾಡುವ ಉಪಯೋಗ ಏನು, ಅದನ್ನು ಹೇಗೆ ಮಾಡಬೇಕು, ಹಾಗೆ ಈ ಪ್ರಕ್ರಿಯೆಯಲ್ಲಿ ಇವಾಗಲೇ ಅಮೋಘವಾದ ಫಲಿತಾಂಶವನ್ನು ನೀಡಿದಂಥ 100ಕ್ಕೆ 100 ಡಿಜಿಟೈಸೇಷನ್ ಮಾಡಿದಂಥ BLOಗಳಿರ್ಬೋದು, ಅವರನ್ನು ಪ್ರೇರೇಪಿಸಿದಂಥ ಸೂಪರ್ವೈಸ್ ಮಾಡಿದಂಥ BLO ಸೂಪರ್ವೈಸರ್ಗಳಿರ್ಬೋದು, ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಮಾಡೋದೇನೆಂದರೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ. ಕಳೆದ ವಾರ ನಾವು ಈ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆದಾಗ ಒಂದು ಬೃಹತ್ ಜಾಥಾವನ್ನು ನಾವು ಆರ್ಗನೈಸ್ ಮಾಡಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ 1000ಕ್ಕೂ ಹೆಚ್ಚು ಜನರನ್ನು ಇದೇ ಥರ ಒಂದು ಕರ್ಕೊಂಡು ಬಂದು ಒಂದು ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಒಂದು ಜನರಿಗೆ ಅರಿವಾಗಬೇಕು ಅನ್ನೋ ಮಾತರವಾದ ನಿರ್ಧಾರದಲ್ಲಿ ನಾವು ಪಾಲ್ಗೊಂಡಿದ್ದೆವು. ಅದರೊಂದಿಗೆ ಮುಂದೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್, ಈಗ ಏನು BLOಗಳು ಹೋಗಿ ಡಿಜಿಟೈಸೇಷನ್ ಮಾಡಬೇಕಾದ್ರೆ ಅಲ್ಲಿ ಫಾರ್ಮನ್ನು ಫಿಲ್ ಮಾಡ್ಕೊಂಡು ತೆಗೆದುಕೊಂಡು ಬರ್ತಾರೆ, ಅದನ್ನು ಡಿಜಿಟೈಸೇಷನ್ ಮಾಡೋದಕ್ಕೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಒಂದು ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರನ್ನು BLO ಫೆಸಿಲಿಟೇಷನ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡೋದ್ರು ಇರ್ಬೋದು. ಕಳೆದ ವಾರ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಬೈಕ್ ರ್ಯಾಲಿಗಳನ್ನ ಮಾಡೋದಿರ್ಬೋದು. ಇವತ್ತು ಇಲ್ಲಿ ತ್ರಿಚಕ್ರ ವಾಹನಗಳ ಜಾಥಾದೊಟ್ಟಿಗೆ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೊಂದು ಹುರಿದುಂಬಿಸೋ ಒಂದು ಕಾರ್ಯಕ್ರಮವನ್ನು ನಾವೇನಿಲ್ಲಿ ಆರ್ಗನೈಸ್ ಮಾಡಿದ್ವಿ. ಇದು ಬೇರೆ ಎಲ್ಲ BLOಗಳಿಗೂ ಒಂದು ಮೋಟಿವೇಶನ್ ಆಗ್ತಾ ಇರಬೇಕು.
ಈಗ ಎಷ್ಟು ಜನಕ್ಕಾಯ್ತು, ನಮಗೇನು ಒಂದು ಸನ್ಮಾನ ಇರಲ್ಲ ಅಂತ ಯಾರು ಅದ್ರ ಬಗ್ಗೆ ಒಂದು ಆಲಸಿಗಾಳದೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಮುಂಚೂಣಿಯಲ್ಲಿದೆ, ತುಂಬ ಚೆನ್ನಾಗಿ SIR ಪ್ರಕ್ರಿಯೆ ಮಾಡ್ತಾ ಇದೆ. ಇದೇ ವೇಗವನ್ನು, ಇದೇ ಮೊಮೆಂಟಮನ್ನು ನಾವು ತೆಗೆದುಕೊಂಡು ಹೋದಾಗ SIR ಏನು ಇನ್ನೊಂದು 20 ದಿನ ಅಂದರೆ ಆಗಸ್ಟ್ 8ರವರೆಗೇನು ಪೋಸ್ಟ್ಪೋನ್ ಆಗಿದೆ, ಅದಕ್ಕಿಂತ ಮುಂಚೆ ದಾಖಲಾತಿಯಾದ ದಿನದಲ್ಲಿ 100% ಮ್ಯಾಪಿಂಗನ್ನು ಎಲ್ಲ ಪೋಲಿಂಗ್ ಸ್ಟೇಷನಲ್ಲೂ ಮುಗಿಸಿ 100% ಡಿಜಿಟೈಸೇಷನ್ ಮುಗಿಸಿ ಮುಂದಿನ ಸ್ಟೇಜ್ಗೆ ಚಿಕ್ಕಬಳ್ಳಾಪುರ ಒಂದು ದಾಪುಗಾಲು ಹಾಕೊಂಡು ರೆಡಿಯಾಗಿರೋದ್ರಲ್ಲಿ ತಮ್ಮೆಲ್ಲರ ಭಾಗ ಹೀಗೆ ಪಾರ್ಟಿಸಿಪೇಟ್ ಆಗಬೇಕು ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಸರ್ವರಿಗೂ ಧನ್ಯವಾದಗಳನ್ನು ಹೇಳ್ತಾ